ನಮಸ್ಕಾರ. ದೇವರು ಮನುಷ್ಯನ ಸೃಷ್ಟಿ ಮಾಡ್ದ, ಆದರೆ ಮನುಷ್ಯ ನಂಬಿಕೆ, ಆತ್ಮ, ದೆವ್ವಗಳನ್ನೇ ಸೃಷ್ಟಿ ಮಾಡ್ದ. ಈ ನಂಬಿಕೆ, ಆತ್ಮ, ದೆವ್ವಗಳು ನಿಜವೋ ಅಥವಾ ಮೌಢ್ಯವೋ ಎಂಬುದರ ಬಗ್ಗೆ ಬೆಳಕು ಚೆಲ್ಲಲು ಒಂದು ಸಣ್ಣ ಪ್ರಯತ್ನ ನಮ್ಮ ಈ ಕಿರುಚಿತ್ರ. ಅಣ್ಣ 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 ಏನಾಯ್ತು ಅಣ್ಣ ಅಣ್ಣ? ಎಲ್ಲಿ ನಮ್ಮ ಹುಡುಗಿರು? ದರ್ಶಿತಾ, ವರ್ಷಿತಾ, ರಚಿತಾ, ಸಂಗೀತ ಕಾಣಿಸ್ತಾನೆ ಇಲ್ಲ. ಇವತ್ತು ನಾನೇ ಕೇಸ್ ತಗೋಬೇಕಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಏನ ಕೇಸ್ ಶೀಟ್ ನೋಡ ಕೇಸ್ ತಗೊಳ್ಳೋದು? ಪೇಷಂಟ್ ಜೊತೆ ಮಾತಾಡ್ಬೇಕು, ಗೊತ್ತಾಗಲ್ವಾ ಅಷ್ಟು? ಸಾರಿ ಸರ್. ಏನ್ ತೊಂದ್ರೆ? ಗೊತ್ತಿಲ್ಲ ಡಾಕ್ಟ್ರೆ. ರಾತ್ರಿ ಓದ್ತಿದ್ದೆ, ಇದ್ದಕ್ಕಿದ್ದಾಗೆ ಬಂದು ಹಾಸಿಗೆ ಮೇಲೆ ಬಿದ್ಬಿಟ್ಟ. ಅಣ್ಣ ಅಣ್ಣ ಅಂತ ಕೂಗುದೇನು ಮಾತಾಡಲಿಲ್ಲ ಡಾಕ್ಟ್ರೆ. ತುಂಬಾ ಭಯ ಪಡ್ತಿದ್ದ, ಕೈಕಾಲೆಲ್ಲ ನಡುತ್ತಿತ್ತು ಡಾಕ್ಟ್ರೆ. ಸರ್ ನೋಡಿ ಸರ್, ಅವ್ನು ನಡುಕ್ತಿರೋದು ನೋಡಿದ್ರೆ ಮೋಸ್ಟ್ಲಿ ಟೈಟನಸ್ ಇರ್ಬೋದಾ ಸರ್? ಯಾವ ಟರ್ಮ ನೀನು? ಸರ್ ಕರೆಕ್ಟ್ ಟೈಮ್ ಸರ್. ಟೆಟನಸ್ ಅಲ್ಲಿ ನಡ್ಗಲ್ಲ, ಗೊತ್ತಾಯ್ತಾ? ಎಲ್ಲೋಗಿದ್ರಿ ಇವರು? ಪ್ರತಿ ಗುರುವಾರ ಅಣ್ಣ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾನೆ ಡಾಕ್ಟ್ರೆ. ಬರ್ತಾ ಅದೇನು ನೋಡಿದ್ನೋ ಗೊತ್ತಿಲ್ಲ, ತುಂಬ ಭಯ ಪಡ್ತಿದ್ದ ಡಾಕ್ಟ್ರೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ದೆವ್ವಾಗಿವ್ ಏನಾದರೂ ಮೆಟ್ಕೊಂಡಿದ್ದೆ ಡಾಕ್ಟ್ರೆ? ಹಾಗೇನಿಲ್ಲ ರೀ, ದೆವ್ವಾಗಿವ ಆ ಥರ ಏನೂ ಇಲ್ಲ. ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ, ನಾನಿನ್ನ ಬಿಡಲ್ಲ ರೇಲಿ ಹನನ್ ಮಗು ಹೀಗೆ ಆಗಿತ್ತು, ನಾನು ನೋಡಿದ್ದೀನಿ ಸರ್. ಅಲ್ಲಯ್ಯ, ಜುರಾಸಿಕ್ ಪಾರ್ಕಲ್ಲಿ ಡೈನಾಸರ್ ಬರ್ತವೆ ಅಂತ ಇಲ್ಲೂ ಡೈನಾಸರ್ ಬರ್ತಾವ. ಸರಿ, ಕೆಲವೊಂದು ಟೆಸ್ಟ್ ಬರ್ಕೊಡ್ತೀನಿ, ಇವತ್ತು ಮಾಡಿಸ್ಕೊಂಬಂದ್ಬಿಡಿ. ಆಯಿತು ಡಾಕ್ಟ್ರೆ. ನಮ್ಮ ಅಣ್ಣ ಸರಿ ಹೋಗ್ತಾನಲ್ವಾ ಡಾಕ್ಟ್ರೆ? ಏನು ಹೆದರ್ಕೋಬೇಡಿ, ಈ ಟೆಸ್ಟ್ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಆಗುತ್ತೆ. ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡು. ಸರಿ ಸರ್. ಈ ಸೈಕಿಕ್ ಪೇಷಂಟ್ ಯಾರಿಗೆ ರೆಫರ್ ಮಾಡೋದು? ಹಾಂ, ಅವರೇ ಕರೆಕ್ಟು. ಹಲೋ ಸರ್, ನಾನು ಸರ್ ಹೃದಯ್ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ ಸರ್? ಹೆಲೋ ಮಿಸ್ಟರ್ ಹೃದಯ್. ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್ ಶಾಮ್ಯಾನ ಸರ್. ಯಾಕೆ ಮಿಸ್ಟರ್ ಹೃದಯ್, ನಿಮ್ಮ ಧ್ವನಿಲೇನೋ ಚಿಂತೆ ಇದ್ದಾಗಿದೆ? ಹೌದು ಸರ್, ಒಂದು ಕೇಸ್ ಬಂದಿತ್ತು, ಮೋಸ್ಟ್ಲಿ ಸೈಕಿಕ್ ಕೇಸ್ ಅನಿಸುತ್ತೆ. ಪೇಷಂಟ್ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಸಾಯೋ ಮಟ್ಟಕ್ಕೂ ಹೋಗಿದ್ದಾನೆ. ಅದಕ್ಕೆ ನಿಮಗೆ ರೆಫರ್ ಮಾಡೋಣ ಅಂತಿದ್ದೆ. ನನ್ನ ಹತ್ರ ಕಳಿಸಿ ಮಿಸ್ಟರ್ ಹೃದಯ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು ಸರ್, ಖಂಡಿತ ಕಳಿಸ್ತೀನಿ. ಓಕೆ ಮಿಸ್ಟರ್ ಹೃದಯ್,
ಕಳಿಸಿ ನನ್ನ ಹತ್ರ. ಎಲ್ಲ ಟೆಸ್ಟ್ ನೀವು ಮಾಡಿಸಿರ್ತೀರಾ, ನಾನು ನೋಡ್ಕೊತೀನಿ ಹೇಳಿ. ಬಾಯ್. ಬಾಯ್. ಟೆಸ್ಟ್ ಮಾಡಿಸಿದ್ರೇನ್ರಿ? ಸರಿ, ನಾನು ಹೇಳೋ ಕಡೆ ಕರ್ಕೊಂಡೋಗಿ. ನಿಮ್ಮ ಅಣ್ಣ ಖಂಡಿತ ಸರಿ ಹೋಗ್ತಾರೆ. ನಮ್ಮ ಅಣ್ಣ ಸರಿ ಹೋಗ್ತಾನೆ ಅಂದರೆ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರೆ. ಸರಿ ಹೋಗ್ತಾನೆ, ಕರ್ಕೊಂಡೋಗಿ ತೋರಿಸಿ. ಸರಿ ಡಾಕ್ಟ್ರೆ. ಈ ಕಾಂಪೌಂಡ್ರ್ ಕೆಲಸ ಸಾಕಾಗಿ ಹೋಗ್ಬಿಟ್ಟಿದೆ. ನಮ್ಮ ಡಾಕ್ಟ್ರ್ ಇಲ್ಲಿ ಯಾಕಾದ್ರೂ ನಿಲ್ತಾರೋ ಏನೋ, ಬೆನ್ನೆಲ್ಲ ನೈತಾ ಇದೆ. ಡಾಕ್ಟರ್ ಹೃದಯ ಅವ್ರು ಕಳ್ಸಿರೋ ಪೇಷಂಟ್ ಬಂದಿದ್ದಾರೆ. ಮಿಸ್ಟರ್ ಪ್ರಫುಲ್, ಡಾಕ್ಟರ್ ಹೃದಯ ಅವ್ರು ನನಗೆಲ್ಲ ಹೇಳಿದ್ದಾರೆ. ವಿಪ್ರವರ ಆ ದಿನ ಎಲ್ಲಿಗೆ ಹೋಗಿದ್ರು, ಏನು ನೋಡಿದ್ರು, ಏನಾದರೂ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಡಾಕ್ಟ್ರೆ. ಆ ದಿನ ನಂಜನಕೆರೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿದ್ರು. ಬರ್ತಾ ಅದೇನು ನೋಡಿದ್ರೆ ಗೊತ್ತಿಲ್ಲ ಡಾಕ್ಟ್ರೆ. ಹಾಂ, ಆ ನಂಜನಕೆರೆ ದೇವಸ್ಥಾನ ಹತ್ರ ಒಂದು ಫಿಶ್ ಅಂಗಡಿ ಇದೆ. ಅಂಗಡಿಯವನ ಹೆಸರು ಲೋಕಿ ಅಂತ ಡಾಕ್ಟ್ರೆ. ಹಾಗಿದ್ರೆ ಲೋಕಿ ಅವ್ರಿಗೆ ಏನಾದರೂ ಗೊತ್ತಿರ್ಬೋದು. ನರ್ಸ್, ನಾನು ಕೊಟ್ಟ ಮೆಡಿಸಿನನ್ನೇ ಕೊಡಿ. ಇಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ, ಯಾವುದು ಪಾರಿವಾಳನೇ ಕಾಣ್ತಾ ಇಲ್ಲಲ್ಲಪ್ಪ. ಐ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಕುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಕಪ್ಪಾದ ಚಪ್ಪಲಿಲಿ ಕೆಂಪಾದ ಗಲ್ಲದ ಮೇಲೆ ಅವಳ ಕೈಯಿಂದಾನೆ ಬಾರಿಸ್ಬಿಡ್ಲಾ. ಇವನಿಗೆ ಹೆಂಗೆ ಗೊತ್ತಾಯ್ತಪ್ಪ? ನಿಮ್ಮ ಮನಸ್ಸಿನಲ್ಲಿರೋದು ಗೊತ್ತಾಗುತ್ತೆ, ನೀವು ಬೈಕೊಳ್ಳೋದು ಗೊತ್ತಾಗುತ್ತೆ. ಈ ಡಾಕ್ಟ್ರ್ ಮುಂದೆ ಏನು ಅನ್ಕೊಂಡ್ಲೇಬಾರ್ದಪ್ಪ. ಐ ಕೀ ಬಿದ್ದಿದೆ, ಎತ್ಕೊಡ್ಲಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಕೀ? ಮಳೆ ನಿಲ್ತು, ನಡಿ ಬಾ ಹೋಗೋಣ. ಸರಿ ಡಾಕ್ಟ್ರೆ. ಚಂದುಟಿಯ ಪಕ್ಕದಲ್ಲಿ ಬಾಯ್. ಐ ಬಿದ್ಬಿಟ್ಲಾ? ಇವ್ರೆ, ಲೋಕಿ ಅವರಿದಾರಲ್ಲ, ಅವರೆಲ್ಲಿದ್ದಾರೆ? ಇಲ್ಲೇ ನಾನೇ ಕಳಿಸ್ತೀನಿ ಮನೆಗೆ ಹೋಗ್ಬಾ ಅಂತ. ಇನ್ನೇನು ಬರ್ತಾನೆ, ನೀವು ಅಲ್ಲಿ ಕಾಯ್ತಾರಿ. ಏನು ವಾಸನೆಪ್ಪ, ತಡ್ಕೊಳಕ್ಕಾಗಲ್ಲ. ಸರ್ ಇನ್ನೂ ಎಷ್ಟೇ ಸರ್? ಲೋಕಿ ಬರೋ ತನಕ. ಅಪ್ಪ ಲೋಕಿ ಎಲ್ಲಿದ್ಯೋ? ಪಂಚೆ ಅಬ್ಬಾ, ಚಡ್ಡಿ ಹಾಕದಕ್ಕೆ ನನ್ನ ಮರ್ಯಾದೆ ಉಳಿತು. ಲೇ ಮಗನೇ, ಎಷ್ಟೊತ್ತ ಹೋಗಿ ಬರಕ್ ನಿಂಗೆ? ನನ್ನ ಬೈಕ್ ತೊಗೊಂಡು ಶೋಕಿ ಮಾರ್ಕೊಂಡು ತಿರ್ಗೋದಲ್ಲ. ಮನೆಗೆ ಹೋಗಿ ಮೀನು ಕೊಟ್ಟು ಬಾ ಅಂದ್ರೆ ಬೈಕ್ ತೊಗೊಂಡು ಶೋಕಿ ಮಾರ್ಕೊಂಡು ತಿರುಗ್ತಿದ್ಯಾ ಅಲ್ಲಿ. ನಿಮ್ಮನೆ ಸಾಮಾನ್ಯ ದೂರ ಇದೆ ಸರ್, ಅಷ್ಟಿದ್ರೆ ನೀವೇ ಹೋಗ್ಬೇಕಾಗಿತ್ತು.
ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಕರಡಿನ ನೋಡಬಾರ್ದು. ಕರಡಿನ ನಿಮ್ಮನೇಲಿ ಯಾವ ಕರಡಿನ ನೋಡಿಲ್ಲಲ್ಲ ಸರ್. ನನ್ನ ಹೆಂಡತಿಗಿಂತ ದೊಡ್ಡ ಕರಡಿ ಬೇಕಾ? ಹೋಗ. ಹೆಂಡತಿಗೆ ಕರಡಿ ಅಂತಾರಲ್ಲಪ್ಪ, ಏನ್ ಕಾಲ ಬಂತು. ಒಬ್ಬ ಲೋಕಿ ಬಂದ. ಲೋಕಿ. ಹಾ ಸರ್. ಲೋಕಿ ಅವರೇ, ನಾನು ಡಾಕ್ಟರ್ ಸಾಮ್ಯಾನ್ ಅಂತ. ಲೋಕಿ ಅವರೇ, ನಿಮ್ಗೆ ವಿಪ್ರವನ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಾ ವಿಪ್ರವಾ, ಅದೇ ಓಡೋದ್ನಲ್ಲ. ಅವನೇ ಅವನ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅವನ ಸರ್, ಮೊನ್ನೆ ರಾತ್ರಿ ಅಲ್ಲೊಂದು ದೊಡ್ಡ ಭೂತ್ ಬಂಗ್ಲೆ ಇದೆ ಸರ್. ಅಲ್ಲಿಂದ ಜೋರಾಗಿ ಏನೋ ಕೇಳಿಸುತ್ತೆ ಸರ್. ಅಲ್ಲಿಗೆ ಯಾರೂ ಹೋಗೋಂಗೇ ಇಲ್ಲ ಸರ್. ಅಂಥದ್ರಲ್ಲಿ ಆ ಮಾರಾಯ ಅಲ್ಲಿಗೆ ಹೋಗಿ ಬಂದಿದ್ದ ಸರ್. ಆ ರಾತ್ರಿ ಅವನು ಹಿಂಗೆ ಓಡೋಗಿದ್ದಾನ. ನಾನು ಮನೆಗೆ ಹೋಗ್ಬೇಕಾದ್ರೆ ನೋಡಿದೆ ಸರ್. ತುಂಬ ಭಯ ಪಡ್ತಿದ್ದ ಸರ್. ಅಷ್ಟೇ ಸರ್ ನನಗೆ ಗೊತ್ತಿರೋದು. ಓಕೆ ಲೋಕಿ, ಥ್ಯಾಂಕ್ಸ್. ನಮಸ್ಕಾರ. ಹಾಯ್ ಮಿಸ್ಟರ್ ವಿಪ್ರವ್. ವಿಪ್ರವ್, ನೀವು ಮನೇಲಿ ಏನು ನೋಡಿದಿರೋ ಎಲ್ಲ ಸುಳ್ಳು. ಆತ್ಮಭೂತ ದೆವ್ವ ಅಂತ ಅನ್ನೋದು ಏನೂ ಇಲ್ಲ ವಿಪ್ರವ್. ನಮ್ಮ ಮಾತು ಕೇಳಿ, ಎಲ್ಲ ನಿಮ್ಮ ಸುತ್ತಮುತ್ತಲ ಸ್ಥಿತಿ, ಪಾಸಿಟಿವ್ ನೆಗೆಟಿವ್ ಎನರ್ಜೀಸ್ ಅಷ್ಟೇ. ವಿಪ್ರವ್ ಅವರೇ, ನೀವೇನ ನಂಬ್ತೀರೋ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನನ್ನ ಮಾತು ನಂಬಿ ವಿಪ್ರವ್. ವಿಪ್ರೋ, ನನ್ನನ್ನು ಕ್ಷಮಿಸಿ. ಆ ಮನೇಲಿ ನಿಜವಾಗ್ಲೂ ದೆವ್ವ ಇದೆ. ನಾನು ಆ ಮನೆಗೆ ಹೋಗಿದ್ದೆ. ಆ ದೆವ್ವ ನೋಡಿ ಭಯಾನೂ ಆಯಿತು. ಆ ನಂತರ ಅದು ನಿಮಗೆ ಶಾಪ್ ಹಾಕಿದೆ ಅಂತಲೂ ತಿಳಿತು. ನೀವೇನು ಹೆದರಬೇಡಿ ವಿಪ್ರೋ. ನಾನೊಬ್ಬ ಮಹಾನ್ ಪಂಡಿತರ ಹತ್ರ ಕೇಳಿ ಬಂದಿದ್ದೀನಿ. ಅವ್ರು ಹೇಳಿದ್ರು ಅದು ನಿಮ್ಮ ಒಳಗಡೆ ಒಂದು ಹಲ್ಲಿನ ಹಾಕಿದೆಯಂತೆ. ಯಾವಾಗ ಅಲ್ಲಿ ದೊಡ್ಡದಾಗ್ತಾ ಹೋಗುತ್ತೋ ಆಗ ನೀವು ಸಾಯ್ತೀರಂತೆ. ನೀವೇನು ಹೆದರಬೇಡಿ ವಿಪ್ರೋ, ನಾನು ಅಲ್ಲಿನ ಹೊರಗಡೆ ತೆಗೆಸ್ತೀನಿ. ನರ್ಸ್, ಇಂಜೆಕ್ಷನ್ ರೆಡಿ ಮಾಡಿ. ಪ್ರಫುಲ್ಲ ಅವರೇ, ನಿಮ್ಮ ಅಣ್ಣ ಸುಸ್ತಾಗಿದ್ದಾರೆ, ಸ್ವಲ್ಪ ಮಲಗಿಸಿ. ಸುಬ್ಬು. ಸರಿ ಸರ್. ಪ್ರಫುಲ್ಲ ಅವರೇ, ಬನ್ನಿ. ಅಣ್ಣ, ಅಣ್ಣ. ವೆರಿ ಗುಡ್ ಮಿಸ್ಟರ್ ವಿಪ್ರೋ, ಹುಷಾರಾಗ್ಬೇಡಿ. ಡಾಕ್ಟ್ರೇ, ಡಾಕ್ಟ್ರೇ, ದೆವ್ವ ಗವ ಎಲ್ಲ ಸುಳ್ಳನ್ನು ನೀವು ಅದು ಯಾಕೆ ದೆವ್ವ ಇದೆ ಅಂತ ಒಪ್ಕೊಂಬಿಟ್ರೆ? ನಿನಗೀಗ ಸತ್ಯ ಗೊತ್ತಾಗಬೇಕಾಗಿದೆ. ಹಾಂ ಡಾಕ್ಟ್ರೇ, ನಿನ್ನೆ ನಾನು ನೋಡಿದಾಗ ಬಕೆಟಲ್ಲಿ ಏನೂ ಇರಲಿಲ್ವಲ್ಲ. ಈಗ ನಿಜ ಹೇಳ್ತೀನಿ ಕೇಳು. ದೆವ್ವ ಭೂತ ಅನ್ನೋದು ಏನೂ ಇಲ್ಲ. ಎಲ್ಲ ಅವರವ್ರ ನಂಬಿಕೆ ಹಾಗೂ ಆ ನಂಬಿಕೆ ಪ್ರಮಾಣ ಎಷ್ಟಿದೆ ಅನ್ನೋದು. ವಿಪ್ರೋ ಅವರು ಬಂದಾಗ ಅವ್ರ ಮುಖದಲ್ಲಿದ್ದು ಭಯ ನಂಗೆ ಅರ್ಥ ಆಯಿತು. ಅವ್ರ ವ್ಯಕ್ತಿತ್ವನ ನಾನು ತಿಳ್ಕೊಬೇಕಿತ್ತು. ಅದಕ್ಕೆ ಲೋಕೆ ಮೀಟ್ ಮಾಡೋಕ್ಕೆ ಮೊದಲು ನಾನು ಅವ್ರ ಚಿಕ್ಕಪ್ಪನ ಮೀಟ್ ಮಾಡಿದೆ. ಅವರಿಂದ ನನಗೆ ಗೊತ್ತಾಯಿತು ವಿಪ್ರೋ ಒಬ್ಬ ಗಾಢವಾದ ಭಕ್ತ ಹಾಗೂ ಪುರಾಣ ಇತಿಹಾಸಗಳನ್ನು ತನ್ನ ಪುಸ್ತಕಕ್ಕಿಂತ ಜಾಸ್ತಿ ಓದೋನು ಅಂತ. ಋಷಿಗಳು, ಸನ್ಯಾಸಿಗಳು ಶಾಪಗಳ ಪ್ರಭಾವದ ಬಗ್ಗೆ ತುಂಬ ಭಯಪಡ್ತಿದ್ದರು. ಅವ್ರ ಅಜ್ಜಿ ಆ ರೀತಿ ಕಥೆಗಳನ್ನು ಹೇಳಬೇಕಾದ್ರೆ ಮೂಲೆಲೋ ಗಡಗೆ ಕುಳಿತಿದ್ದಾನ ಅವ್ರ ಚಿಕ್ಕಪ್ಪ ಇನ್ನೂ ಮರ್ತಿಲ್ಲ. ಇದನ್ನು ಕೇಳಿದ ಮೇಲೆ ನಾನು ಲೋಕಿನ ಮೀಟ್ ಮಾಡಿದೆ. ಅಲ್ಲಿ ಜನ ಭೂತ್ ಬಂಗ್ಲೆ ಅಂತ ಕರೀತಿದ್ದ ಆ ಮನೆಗೆ ಇವನು ಹೋಗಿದ್ದು, ಓಡೋಗಿದ್ದನ್ನು ಲೋಕಿ ನನಗೆ ಹೇಳ್ದ. ಆಮೇಲೆ ನಿಜವಾಗ್ಲೂ ಏನಾಯಿತು ಅಂತ ನೋಡೋದಕ್ಕೆ ನಾನೇ ಆ ಮನೆಗೆ ಹೋದೆ.
ಅಲ್ಲಿ ನನಗೆ ಗೊತ್ತಾಯ್ತು, ದೆವ್ವದ ರೂಪದಲ್ಲಿದ್ದ ಒಬ್ಬ ಹುಚ್ಚ ಇವನು ಶಾಪ ಹಾಕ್ದ. ಮೊದಲೇ ಶಾಪನ ಅತ್ಯಾಗ್ನ ಅಂತ ಇದ್ದ ವಿಪ್ರೋ ತಾನು ಕೂಡ ಸಾಯ್ತೀನಿ ಅಂತ ಅನ್ಕೊಳಕ್ಕೆ ಶುರು ಮಾಡ್ದ. ಪ್ರತಿದಿನ ಪ್ರತಿ ಕ್ಷಣ ಸಾಯ್ತಾ ಹೋದ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು ಅಂದರೆ ಆ ಶಾಪ ನಿಜವಾಗ್ತಾ ಹೋಯ್ತು. ತುಂಬ ಅತಿಯಾಗಿ ಶಾಪ ನಂಬಿದ್ದ ವಿಪ್ರೋಗೆ ನಾನು ಆ ಶಾಪ ಸುಳ್ಳು ಅಂತಂದಿದ್ದನ್ನು ಕೇಳೋದಕ್ಕೆ ಆಗಿಲ್ಲ. ಅದಕ್ಕೆ ಅವನ ನಂಬಿಕೆಯಿಂದಾನೇ ಅವನ ರೋಗನ ಹೊರಗಾಕಕ್ಕೆ ನೋಡಿದೆ. ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಇದನ್ನು ಪ್ಲೆಸೆಬೋ ಇಫೆಕ್ಟ್ ಅಂತ ಕರೀತಾರೆ. ಅವನಲ್ಲಿ ರೋಗ ಹಲ್ಲಿ ರೂಪದಲ್ಲಿ ಹೊರಗೋಗುತ್ತೆ ಅಂತ ಅವನನ್ನು ನಂಬಿಸಿ ನಾನೇ ಅವನನ್ನು ವಾಂತಿ ಮಾಡೋ ಥರ ಮಾಡಿದೆ. ಮತ್ತೆ ಅಲ್ಲಿ ನೀನು ನನಗೆ ಆ ಬಕೆಟ್ನ ತಂದುಕೊಟ್ಟಾಗ ಪ್ರಫುಲ್ಲಾಗಿ ಅವನ ಅಣ್ಣನ ಮಲಗಿಸೋ ಕೇಳಿ ನನ್ನ ಜೇಬಲ್ಲಿ ಸತ್ತ ಹಲ್ಲಿನ ಆ ಬಕೆಟಲ್ಲಿ ಹಾಕಿದೆ. ಅದನ್ನು ನೋಡೋ ಪ್ರಫುಲ್ಲ ಅಣ್ಣ ಅಂತ ಕಿರ್ಚ್ದ. ಇದ್ರ ಮೂಲಕ ವಿಪ್ರವನ ಪ್ರಕಾರ ಅವನ ರೋಗ ಅವನಿಂದ ಹೊರಟೋಯ್ತು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ವಿಪ್ರವ ಸಾಯಲಿಲ್ಲ, ಬದುಕ್ತ. ಮತ್ತೆ ಆ ಹುಚ್ಚ ಹಾಗಾಕೆ ಮಾಡ್ತಿದ್ದ ಡಾಕ್ಟ್ರೆ? ಅವನು ಒಬ್ಬ ಮಾನಸಿಕ ರೋಗಿಗಿಂತಲೂ ಮೊದಲೊಬ್ಬ ನೃತ್ಯಗಾರ. ತನ್ನ ಮನೆ ಮೇಲೇ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ದ. ಅವನಿಗೊಬ್ಬ ತಂಗಿನೂ ಇದ್ಲು. ಅವನ ತಂಗಿನ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅವನು ವಿಪ್ರವನ್ ಥರಾನೇ ಪುರಾಣ ಋಷಿಮುನಿಗಳನ್ನು ತಪಸ್ಸನ್ನು ಓದ್ತಿದ್ದವನು. ಒಳ್ಳೆಯವರು ಒಳ್ಳೆ ಕಾರಣಕ್ಕೆ ಶಾಪ ಹಾಕಿದ್ರೆ ತಟ್ಟುತ್ತೆ ಅಂತ ಅವನ ತಾಯಿ ಹೇಳಿದ ಮಾತು ಅವನಲ್ಲಿ ಬೇರೂರಿತ್ತು. ಅವ್ರ ತಂದೆ ತಾಯಿ ತೀರದ ಮೇಲೆ ಇವನೇ ಅವನ ತಂಗಿನ ನೋಡ್ಕೊತಿದ್ದ. ಆದರೆ ಒಂದು ದಿವಸ ಯಾರೋ ಪಾಪಿಗಳು ಅವನ ತಂಗಿನ ಅತ್ಯಾಚಾರ ಮಾಡಿ ಕೊಂದಾಕಿದ್ರು. ನನ್ನ ಮಕ್ಕಳ, ನನ್ನ ತಂಗಿ ಸಾವಕ್ಕೆ ಕಾಣರಾದ ನೀವು 30 ದಿವಸ ಸಾಯ್ತೀರಾ. ನನ್ನ ಶಾಪ ನಿಮ್ಗೆ ತಟ್ಟೇ ಬಿಡಲ್ಲ. ಆನಂತರ ಇವನು ಅವರಿಗೆ ಶಾಪ ಹಾಕಿದ್ದನ್ನು ಅಲ್ಲಿ ನಿವಾಸಿಗಳು ನನಗೆ ತಿಳಿಸಿದ್ರು. ಅದೇ ತಂಗಿ ನೆನಪಿನಲ್ಲಿ ಇವನು ಹುಚ್ಚ ಆದ. ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆ ಕರ್ಕೊಂಡು ಬಂದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಆ ಮನೇನ ಸೇರ್ಕೊಂಡ್ಬಿಟ್ಟ. ಓ ಡಾಕ್ಟ್ರೆ, ಹಾಗಾದ್ರೆ ವಿಪ್ರೋ ನಂಬಿಕೆ ಅದೇ ಈ ಶಾಪಗಳ ಮೇಲೆಲ್ಲ ಅದೆಲ್ಲ ಇನ್ನೂ ಜಾಸ್ತಿ ಆಯ್ತು ಅನ್ಸಲ್ವಾ? ಹೌದು, ಜಾಸ್ತಿ ಆಗಿರಲೂಬಹುದು. ಆದರೆ ಆ ನಂಬಿಕೆಯಿಂದ ಅವನನ್ನು ಟ್ರೀಟ್ ಮಾಡ್ಬೋದೇ ಹೊರತು ಅದನ್ನು ಅಳ್ಸಾಕಾಗಲ್ಲ. ಭಯ ಪಡದೇ ಇರೋನ್ನ ಸಮುದ್ರಕ್ಕೆ ಎಸೆದ್ರೂ ಬದುಕು ಬರ್ತಾನೆ, ಆದರೆ ಭಯ ಪಡೋನ್ನ ತೊಟ್ಟಿಗೆ ಎಸೆದ್ರೂ ಸಾಯ್ತಾನೆ. ತಮ್ಮ ನಂಬಿಕೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಜನರಿಗೆ ಬಿಟ್ಟಿದ್ದು. ಡಾಕ್ಟರ್ ಶಾಮಿಯಾನ ಸರ್, ಈ ದೆವ್ವಗಳನ್ನು ಕಂಡು ಹೆದರೋ ಲಕ್ಷಾಂತರ ಜನರಿದ್ದಾರೆ. ಹಾಗೆ ದೆವ್ವಗಳನ್ನೇ ಹೊಟ್ಟೆಪಾಡಾಗಿ ಬಳಸ್ಕೊಂಡಿರೋ ಮಂತ್ರವಾದಿಗಳು ಸಹ ಇದ್ದಾರೆ. ಈ ಕಥೆಯಲ್ಲಿ ನಮ್ಮ ಪ್ರಫುಲ್ಲೇನ ಓದ್ದವನು ಅಣ್ಣನ ಡಾಕ್ಟರ್ ಹತ್ರ ಕರ್ಕೊಬಂದು ಟ್ರೀಟ್ಮೆಂಟ್ ಕೊಡಿಸ್ದ. ಆದರೆ ಅದು ವಿಪ್ರವಾಗಿದ್ದರೆ ಇನ್ಯಾವುದೋ ಬ್ರಹ್ಮಾಂಡನೋ ಕಾಳಿ ಹತ್ರನೋ ಹೋಗಿ ತಾಯ್ತ ಕಟ್ಸ್ಕೊಂಡ್ಬರ್ತಾ ಇದ್ದ ಅಷ್ಟೆ. ನಂಬಿಕೆ ಅನ್ನೋದು ಅಸಾಧ್ಯ ಅನಿಸೋ ಎಷ್ಟೋ ಕೆಲಸಗಳನ್ನ ಮಾಡಿಸುತ್ತೆ. ಅದಕ್ಕೆ ಹೇಳೋದು, ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು. ಈ ಕಥೆಯೇನೋ ಸುಖಾಂತ್ಯ ಕಾಣ್ತು, ಆದರೆ ಇಂಥ ಎಷ್ಟೋ ಕಥೆಗಳು ನಮ್ಮ ಸಮಾಜದಲ್ಲಿ ಇಂದಿಗೂ ಇವೆ. ಇನ್ನೊಂದು ಕೇಸ್ ಬಂದಿದೆ.